Dear friends, welcome! ಈ ವಿಡಿಯೋದಲ್ಲಿ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿ ಈ ಥರ ಟೇಸ್ಟಿಯಾದ ಪಕೋಡ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫ್ರೆಂಡ್ಸ್, ಅದು ಈವ್ನಿಂಗ್ ಟೈಮ್ ತುಂಬ ಸಖತ್ತಾಗಿರುತ್ತೆ. ಸೊ ಪ್ರೊಸೀಜರ್ ನೋಡೋಣ. 1 ಕಪ್ ಹೆಸರುಬೇಳೆ ಮತ್ತು ಅರ್ಧ ಕಪ್ ಉದ್ದಿನಬೇಳೆ, ಈ ಪ್ರಪೋರ್ಷನ್ ಪ್ಲೀಸ್ ಫಾಲೋ ಮಾಡಿ ಸೊ ದಟ್ ಚೆನ್ನಾಗಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತಂತ. ಸೊ 1 ಕಪ್ ಹೆಸರುಬೇಳೆ, ಅರ್ಧ ಕಪ್ ಉದ್ದಿನಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು 3ರಿಂದ 4 ಗಂಟೆ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ. ಆಮೇಲೆ ವಾಶ್ ಮಾಡಿಕೊಂಡು ಚೆನ್ನಾಗಿ ನೆನೆಸಿ ನೋಡಿ. ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಸೇಮ್ ಕಂಟೈನರ್ಲಿ ಹಾಕಿ ನೆನೆಸಿದಾದ ತಕ್ಷಣ ಈ ಥರ ಬೆರಳಿಂದ ಮುರಿದ್ರೆ ಅದು ಬೇಳೆಗಳು ಮುರಿತಾ ಇದೆ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಿಕ್ಸಿ ಮಾಡಬೇಕಾದ್ರೆ ಇದನ್ನು ನೀವು ತರ್ತರಿಯಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೀವು ನೀರು ಸ್ವಲ್ಪ ಬಹಳ ಮಾಡ್ರೇಟ್ ಆಗಿ ನೀರು ಹಾಕಿ, ಇಷ್ಟು ಬ್ಯಾಟರ್ ಸ್ವಲ್ಪ ದಪ್ಪನೇ ಇರಲಿ, ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇಫ್ ಯು ವಾಂಟ್ ಕೋರ್ಸ್ ಅಂದರೆ ತರ್ತರಿಯಾಗಿ ಕೂಡ ನೀವು ರುಬ್ಕೋಬೋದು. ನಾನಿಲ್ಲಿ ತುಂಬ ಫೈನ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ರುಬ್ಬಬೇಕಾದ್ರೆ ಕೂಡ ಗ್ರೀನ್ ಚಿಲ್ಲೀಸ್ ಅದನ್ನೆಲ್ಲ ಹಾಕ್ಬೋದು, ಬಟ್ ಸೆಪ್ರೇಟಾಗಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತಂತ ನಾನಿಲ್ಲಿ ಸೆಪ್ರೇಟಾಗಿ ಹಾಕ್ತಾ ಇದ್ದೀನಿ. ಇದನ್ನು ನಾವು ಒಂದು ಸೆಪ್ರೇಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಲಿಟ್ರಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರ್ ಇರುತ್ತೆ. ಸೊ ಇವಾಗ 2 ಹಸಿಮೆಣಸಿನ್ಕಾಯಿ ಮತ್ತು 2 ಇಂಚು ಜಿಂಜರ್, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಥರ ಕನ್ಸಿಸ್ಟೆನ್ಸಿ ಬಂದಾಗಿದೆಯಲ್ವಾ. ಅದಾದ ನಂತರ ಆ ಹಿಟ್ಟಿಗೆ ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿ, ಇದು ಎಳ್ಳು ಹಾಕ್ತಾ ಇದ್ದೀನಿ. ಒಂದು 4 ಟೀ ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದು ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಮತ್ತು ಜೀರಾ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದಾದ ತಕ್ಷಣ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಹಿಟ್ಟು ಕಲಿಸಿದ್ರೆ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಫ್ಲಫಿ ಆಗಿಬಿಡುತ್ತಂತ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಲಿಟ್ರಲಿ ತುಂಬ ಟೇಸ್ಟಿ ಆಗಿರುತ್ತೆ. ಮಳೆಗಾಲದಲ್ಲಂತೂ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್. ಅದಾದ ನಂತರ ಇವಾಗ ಸ್ವಲ್ಪ 3/4 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಸೋಡಾ 1/4 ಟೀ ಸ್ಪೂನ್. ಫ್ರೆಂಡ್ಸ್, ಸೋಡಾ ಜಾಸ್ತಿ ಹಾಕಬೇಡಿ. ಸೋಡಾ ಏನಾದರೂ ಜಾಸ್ತಿ ಹಾಕಿದರೆ ಆ ವಡೆ ಅಥವಾ ಬೋಂಡ ಅಥವಾ ಪಕೋಡ ಏನಿರುತ್ತಲ್ಲ ಎಣ್ಣೆ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೋಡಾ ತುಂಬ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿ ಇದು ಹಿಟ್ಟು ಚೆನ್ನಾಗಿ ಕಲಸಿದಾದ ತಕ್ಷಣ ಇವಾಗ ಇದು ಎಣ್ಣೆ ಕಾದಿದೆಯಲ್ವಾ. ಸೊ ಸ್ವಲ್ಪ ಕೈನ ನೀರಲ್ಲಿ ಹತ್ಕೊಂಡ್ಬಿಟ್ಟು ಈ ಥರ ವಡ ಅಥವಾ ಬೋಂಡ ಅಥವಾ ಪಕೋಡನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಣ್ಣೆ ಬಿಸಿ ಇರಬೇಕು. ಫ್ರೆಂಡ್ಸ್, ನಾವು ಈ ಪಕೋಡಗಳನ್ನು ಫ್ರೈ ಮಾಡಬೇಕಾದ್ರೆ ಪ್ಲೀಸ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೋಬೇಕು. ಅದೇನಂತಂದರೆ ಈ ಪಕೋಡಗಳನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಇಫ್ ಸಪೋಸ್ ನೀವೇನಾದರೂ ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರಿ ಅಂತಂದರೆ ಈ ಪಕೋಡ ಹೊರಗಡೆಯಿಂದ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆಯಿಂದ ಹಸಿ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಆ್ಯಂಡ್ ಬ್ಯೂಟಿಫುಲ್ ಕಲರ್ ಬರೋವರೆಗೂ ನೀವು ಈ ಥರ ಈ ಪಕೋಡಗಳನ್ನು ಫ್ರೈ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ಪಕೋಡ ತುಂಬ ಟೇಸ್ಟಿಯಾಗಿ ಹೊಂದ್ಕೊಳ್ಳುತ್ತೆ. ಕೊಕೊನಟ್ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಅಥವಾ ಪುದೀನಾ ಚಟ್ನಿ, ನಿಮ್ಗೆ ಯಾವುದೇ ಥರ ಚಟ್ನಿ ಬೇಡ ಅಂತಂದ್ರೂ ಪ್ಲೇನ್ ಪಕೋಡ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರು ಜೊತೆಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಟ್ರೈ ಮಾಡಿ. ಆ್ಯಂಡ್ ಏನಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಸೊ ದ್ಯಾಟ್ ಎವ್ರಿ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ. ಬರೀ ಪ್ಲೇನ್ ಹೆಸರುಬೇಳೆ ವಡೆ ಅಥವಾ ಬೋಂಡ ಅಥವಾ ಪಕೋಡಕ್ಕಿಂತ ಈ ಉದ್ದಿನಬೇಳೆ ಜೊತೆ ಕಂಬೈನ್ ಮಾಡಿದರೆ ಈ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ಶುಡ್ ಎಂಜಾಯ್ ದಿಸ್ ಗೋಲ್ಡನ್ ಆ್ಯಂಡ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಪಕೋಡ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಯೋರ್ ವ್ಯಾಲ್ಯುಬಲ್ ಟೈಮ್. ಆ್ಯಂಡ್ ಪ್ಲೀಸ್ ನಿಮ್ಮ ಸಜೆಷನ್ಸ್ ಫೀಡ್ಬ್ಯಾಕ್ಸ್ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಯೋರ್ ವ್ಯಾಲ್ಯುಬಲ್ ಟೈಮ್ ಆ್ಯಂಡ್ ಲವ್ ಯು ಆಲ್.